ಕುರಿ ಸಾಕಾಣಿಕೆ ಸ್ಟಾರ್ಟ್ ಮಾಡಬೇಕು ಅಂತ ಯಾಕೆ ಆ ಡಿಸಿಷನ್ ತಗೊಂಡ್ರೆ ಅಂಡ್ ಫಸ್ಟ್ ಯಾವ ತಳಿನ ಶುರು ಮಾಡಿರೋದು ಸರ್? ಓಕೆ, ಥ್ಯಾಂಕ್ಸ್ ಟು ಲಾಕ್ಡೌನ್ ಅಂತ ಹೇಳ್ಬೋದು ನಾವು. ನೀವು ನೋಡ್ಬೋದು 30 ಬ್ರೀಡ್ಸ್ ಇತ್ತು ನಮ್ಮ ಹತ್ರ. ಮೇನ್ ಅಮೀನ್ಗಢ್, ಬನ್ನೂರ್ ಇದೆ, ಆಮೇಲೆ ವಿಲೈತಿ ಇದೆ, ಡಾರ್ಬರ್ ಇದೆ, ಬೋಯರ್ ಇದೆ, ಮಾಲ್ವಾ ಇದೆ, ಕೋಟಾ ಇದೆ. ಅದು ಬಿಟ್ರೆ ಇವಾಗ ಟ್ರೆಂಡ್ ಜಾಸ್ತಿ ಡಾರ್ಪರ್ಗೆ ಸ್ಟಾರ್ಟ್ ಆಗ್ತಾ ಇದೆ. ಬಿಟ್ರೆ ಹಂಟಲ್ ಇದೆ. ನೋಡಿ ಮೇಡಮ್, ಫಸ್ಟ್ ಆಫ್ ಆಲ್ ಇದು ಎಲ್ಗ ನಮ್ದು ಕರ್ನಾಟಕದ ಬ್ರೀಡ್. ಒಂದು ಪ್ರೌಡ್ ಫೀಲಿಂಗ್ ಅಲ್ಲಿ. ಈಗ ನಿಮ್ ಕುರಿ ಸಾಕಾಣಿಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಮ ಲೈಫ್ ಹೆಂಗ್ ಚೇಂಜ್ ಆಗಿದೆ ಸರ್? ಮುಂಚೆ ಹೆಂಗಿತ್ತು, ಕುರಿ ಬಂದ್ಮೇಲೆ ನಿಮ್ ಲೈಫ್ ಪೀಸ್ಫುಲ್ ಇದೆ. MNC ಅಲ್ಲಿ ಕೆಲಸ ಮಾಡ್ತಾ ಇತ್ತು. ಆಲ್ಮೋಸ್ಟ್ 20 ಇಯರ್ಸ್ ಮಾಡಿದ್ದೀನಿ. ಅದೇ ಪ್ರಾಫಿಟ್ ಸಿಗುತ್ತೆ, ಓಕೆ, ಅದೇ ಲಾಭ ಸಿಗುತ್ತೆ. ಇದು ನೋಡಿ, ಇದು ಹೈಟ್ ನೀವು ನೋಡಿದ್ರೆ ಒಂದು 7 ಫೀಟ್ ಇದೆ. ತುಂಬಾ ಜನ ಇದು ಯೂಟಿಲೈಸ್ ಮಾಡಲ್ಲ, ಕೆಳಗಡೆ ಇರೋದು ಗೋಬ್ರಿಗೆ ಬಿಟ್ಬಿಡ್ತಾರೆ, ಇಲ್ಲ ಅಂದ್ರೆ ಇದು ಕೊಳ್ಳಿ ಬಿಟ್ಬಿಡ್ತಾರೆ. ನಾವು ಏನ್ ಮಾಡಿದೀನಿ ಅಂದ್ರೆ ಇದು ಹೈಟ್ ಮಾಡಿಬಿಟ್ಟು ಕೆಳಗಡೆ ಮಾಡಿದೀನಿ. ಬಕ್ರೀದ್ ಟೈಮಲ್ಲಿ ನೀವು ನೋಡಿದ್ರೆ ಆಲ್ಮೋಸ್ಟ್ 400 to 450 ಶಿಪ್ಸ್ ಇರುತ್ತೆ ಮೇಡಮ್. ಫಸ್ಟ್ ಸೀಸನಲ್ಲಿ ನಾವು ಮಾಡಿರೋದು ಒಂದು 130 ಕುರಿ ಮಾಡಿದ್ದೀನಿ. ಅದರಲ್ಲಿ ನಮಗೆ ತುಂಬಾ ಚೆನ್ನಾಗಿ ಪ್ರಾಫಿಟ್ ಬಂತು. ಒಂದು ವ್ಯಾಲ್ಯೂ ಅಲ್ಲಿ ಹೇಳಬೇಕಂದ್ರೆ ಒಂದು 1.5 ಲಕ್ಷ ನಮಗೆ ಪ್ರಾಫಿಟ್ ಬಂದಿದೆ. ಓಕೆ, ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ ವಾಲಾ ಫಾರ್ಮಿಂಗ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನಿವತ್ತು ಬೆಂಗಳೂರಿನ ನೇಚರ್ಸ್ ಫಾರ್ಮಿಗೆ ಬಂದಿದ್ದೀನಿ. ಇಲ್ಲಿ ನಿಮಗೆ ಬೇರೆ ಬೇರೆ ಕುರಿ ತಳಿಗಳನ್ನ ನೋಡೋದಕ್ಕೆ ಸಾಧ್ಯ ಇದೆ. ಎಳಗ ಆಗಿರ್ಬೋದು, ವಿಲೈತಿ ಆಗಿರ್ಬೋದು, ಬೋಯರ್ ಆಗಿರ್ಬೋದು, ಬನ್ನೂರ್ ಆಗಿರ್ಬೋದು, ಡಾರ್ಪರ್ ಆಗಿರ್ಬೋದು, ಅಬ್ಬಬ್ಬಾ ಸಾಕಷ್ಟು ಕುರಿ ತಳಿಗಳನ್ನ ಇವರಲ್ಲಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ದಾರೆ. ಸುಮಾರು 4 ವರ್ಷದಿಂದ ಕುರಿ ಸಾಕಾಣಿಕೆಯನ್ನ ಮಾಡ್ತಿರುವಂತ ಸುಲ್ತಾನ್ ಅನ್ನೋರನ್ನ ಇವತ್ತು ನಿಮಗೆ ಪರಿಚಯಿಸ್ತೀನಿ. ಸೊ ಈ ಒಂದು ಶೆಡ್ ಸುಮಾರು 400 ಕೆಪಾಸಿಟಿಯನ್ನ ಹೊಂದಿರುವಂತಹ ಒಂದು ಶೆಡ್ ಅಂತೆ. ಸೊ ಬಕ್ರೀದ್ ಅಂತ ಬಂದಾಗ ಕಂಪ್ಲೀಟ್ ಶೆಡ್ ತುಂಬಿ ತುಳುಕಾಡುತ್ತೆ. ಜೊತೆಗೆ ಈಗ ಬಕ್ರೀದ್ ಮುಗ್ದಿದೆ. ಸೊ ನಾನಿವತ್ತು ನಿಮಗೆ ಈ ಒಂದು ಬಕ್ರೀದ್ ಟೈಮಲ್ಲಿ ಯಾವ ರೀತಿಯಾಗಿ ನಾವು ಪ್ಲಾನ್ ಮಾಡ್ಕೊಳ್ಬೇಕು, ಬಕ್ರೀದ್ಗೆ ನಮಗೆ ಒಳ್ಳೆ ಲಾಭ ಬರಬೇಕು ಅಂತಂದ್ರೆ ನಮ್ಮ ಪ್ಲಾನಿಂಗ್ ಹೇಗಿರ್ಬೇಕಾಗತ್ತೆ, ಸೊ ಶೆಡ್ ಅಲ್ಲಿ ಹೇಗೆ ಡಿವೈಡ್ ಮಾಡ್ಕೊಳ್ಬೇಕಾಗತ್ತೆ, ಅಂಡ್ ಇಲ್ಲಿ ಬೇರೆ ಬೇರೆ ಕುರಿ ತಳಿಗಳು ಇದೆ ಅಂತ ಹೇಳಿದೆ, ಅದನ್ನ ಕೂಡ ನಾನಿವತ್ತು ತೋರಿಸ್ತಾ ಹೋಗ್ತೀನಿ. ಜೊತೆಗೆ ಸುಲ್ತಾನ್ ಅವರನ್ನ ಕೂಡ ಮಾತನಾಡಿಸ್ತೀನಿ. ಯಾತಕ್ಕಾಗಿ ಕುರಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ದಾರೆ, ಇಲ್ಲಿ ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತಾರೆ, ಹೇಗೆ ಪ್ಲಾನ್ ಮಾಡ್ಕೊಳ್ತಾರೆ, ಮಾರ್ಕೆಟಿಂಗ್ ಹೇಗೆ ಮಾಡ್ಕೊಳ್ತಾರೆ, ಇವೆಲ್ಲದರ ಬಗ್ಗೆ A to Z ಮಾಹಿತಿಯನ್ನ ಇವತ್ತು ಅವರೇ ನಿಮಗೆ ತಿಳಿಸ್ಕೊಡ್ತಾರೆ. ಸೊ ಮೊದಲನೇದಾಗಿ ಅವರನ್ನ ವೆಲ್ಕಮ್ ಮಾಡೋಣ, ಬನ್ನಿ ಸರ್. ನಮಸ್ತೆ, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ ಸರ್. ಸೊ ನಿಮ್ಮ ಒಂದು ಶೆಡ್ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕಂತಂದರೆ ನಾರ್ಮಲಿ ಒಂದು ತಳಿನ ಸಾಕೋದು ನೋಡಿದ್ದೀನಿ, ಅಥವಾ ಮ್ಯಾಕ್ಸಿಮಮ್ 2 ತಳಿ ಒಟ್ಟಿಗೆ ಸಾಕ್ತಾರೆ. ಬಟ್ ಇಲ್ಲಿ ನೀವು ಹೇಳಿದ್ರಿ ಬೇರೆ ಬೇರೆ ತಳಿಗಳನ್ನ ಸಾಕ್ತಾ ಇದ್ದೀರಾ ಅಂತ. ಆ್ಯಂಡ್ ನನಗಿರೋ ಕನ್ಫ್ಯೂಷನ್ ಏನಪ್ಪ ಅಂತಂದರೆ, ಈಗ ಬಕ್ರೀದ್ ಬಂತು ಅಂತಂದರೆ ಯಾಕೆ ಎಳಗಾಗಿ ಅಷ್ಟು ಡಿಮಾಂಡ್, ಜೊತೆಗೆ ವೈಟಿಗೆ ಯಾಕೆ ಡಿಮಾಂಡ್ ಸರ್? ನೋಡಿ ಮೇಡಮ್, ಫಸ್ಟ್ ಆಫ್ ಆಲ್ ಇದು ಎಲ್ಗ ನಮ್ದು ಕರ್ನಾಟಕದ ಬ್ರೀಡ್. ಓಕೆ, ಒಂದು ಪ್ರೌಡ್ ಫೀಲಿಂಗ್. ಅದು ಬಿಟ್ರೆ ಬೇರೆ ಬನ್ನೂರ್. ಓಕೆ, ಮತ್ತೆ ಎಲ್ಗ ಬಗ್ಗೆ ಮಾತಾಡ್ಬೇಕಂದ್ರೆ ಎಲ್ಗ ಹೈಟ್, ಲೆಂತ್ ಮತ್ತೆ ವೇಟ್ ತುಂಬಾ ಚೆನ್ನಾಗಿ ಗೇನ್ ಆಗ್ತಾರೆ. ಅದಕ್ಕೋಸ್ಕರ ಇವಾಗ ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಒಂದು 5 ಇಯರ್ಸ್ ಇಂದ ತುಂಬಾ ಜಾಸ್ತಿ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಅದಕ್ಕೋಸ್ಕರ ನಾವು ಸಾಕೋದು ಎಲಗ ಮಾತ್ರ. ಮೇನ್ಲಿ ಎಲಗ ಸಾಕ್ತೀನಿ. ಓಕೆ, ಸೊ ಈಗ ನೀವು ಕುರಿ ಸಾಕಾಣಿಕೆ ಸ್ಟಾರ್ಟ್ ಮಾಡಬೇಕು ಅಂತ ಯಾಕೆ ಆ ಡಿಸಿಷನ್ ತಗೊಂಡ್ರೆ ಅಂಡ್ ಫಸ್ಟ್ ಯಾವ ತಳಿನ ಶುರು ಮಾಡಿರೋದು ಸರ್? ಓಕೆ, ಥ್ಯಾಂಕ್ಸ್ ಟು ಲಾಕ್ಡೌನ್ ಅಂತ ಹೇಳ್ಬೋದು ನಾವು. ಸೆಕೆಂಡ್ ಲಾಕ್ಡೌನ್ ಆ ಟೈಮಿಂದ ಸ್ವಲ್ಪ ನಮಗೆ ಮುಂಚೆಯಿಂದ ನಮ್ಗೆ ಚೈಲ್ಡ್ಹುಡ್ ಇಂದ ತುಂಬಾ ಖುಷಿ. ಏನಾದ್ರು ಪೆಟ್ಸ್ ಇದ್ರೆ ನಮ್ಗೆ ತುಂಬಾ ಖುಷಿ ಸಾಕಕ್ಕೆ. ನಮ್ಮ ಹತ್ರ ಕ್ಯಾಟ್ಸ್ ಇತ್ತು, ಆಮೇಲೆ ಪಿಜನ್ಸ್ ಇತ್ತು, ಆಮೇಲೆ ಲಾಸ್ಟ್ ಅಲ್ಲಿ ಇವಾಗ ಇದು ನಮ್ದು ತುಂಬಾ ಕ್ಲೋಸ್ ಇದು ಕುರಿ ಎಲ್ಲ. ಅದಕ್ಕೋಸ್ಕರ ನಾವು ಇದು ಸ್ಟಾರ್ಟ್ ಮಾಡೋಣ ಅಂತ ನಾವು ಫಸ್ಟ್ ಇದು ಶೆಡ್ ಮಾಡಿದೆ ಒಂದು 4.5 ಇಯರ್ಸ್ ಬ್ಯಾಕ್. 7 ಕುರಿಯಿಂದ ಸ್ಟಾರ್ಟ್ ಮಾಡಿದೆ, 7 ಕುರಿಯಿಂದ ಸ್ಟಾರ್ಟ್ ಮಾಡಿದೆ. ಯಾವ ತಳಿ ಅವಾಗ ಸೆಲೆಕ್ಟ್ ಮಾಡ್ಕೊಂಡಿದ್ದು? ಅದು ಸ್ವಲ್ಪ ನಾವು ಎಕ್ಸ್ಪೆರಿಮೆಂಟ್ ಮಾಡಬೇಕು, ಸ್ವಲ್ಪ ಲರ್ನಿಂಗ್ ಮಾಡಬೇಕು ಅಂತ ನಾವು ನಾಟಿ ಮತ್ತೆ ಇದು ಮೇಕೆ ಮತ್ತೆ ಒಂದು 25 ಎಲ್ಗ, ಆಮೇಲೆ ಅದು 7 ಆದ್ಮೇಲೆ ಒಂದು 2 ತಿಂಗಳು ಆದ್ಮೇಲೆ ಒಂದು 25 ಎಲ್ಗ ಕುರಿಯಿಂದ ಸ್ಟಾರ್ಟ್ ಮಾಡೋದು. ಓಕೆ, ಸೊ ಅದಾದ್ಮೇಲೆ ನೀವು ಜಾಸ್ತಿಯಿಂದ ಮಾಡ್ಕೊಂಡು ಹೋಗಿ. ಓಕೆ, ಸೊ ಆಗ ನೀವು ಶೆಡ್ ಇಷ್ಟೇ ದೊಡ್ಡದಾಗಿ ಮಾಡ್ಕೊಂಡಿದ್ರೆ ಸರ್, ಮತ್ತು ಈಗ ಎಕ್ಸ್ಪಾಂಡ್ ಮಾಡ್ಕೊಂಡಿರೋದಾ? ಇವಾಗ ಹೇಳ್ಬೇಕಂದ್ರೆ ಫಸ್ಟ್ ನಮ್ದು ಇದು ಮೇಲೆ ಇದೆ ಅಲ್ವಾ, ಇದು ಮೇಲೆ ಸೆಕ್ಷನ್, ಟಾಪ್ ಸೆಕ್ಷನ್ ಅಂತ ಹೇಳ್ತೀನಿ. ಈ ಸೆಕ್ಷನ್ ಹೆಸರು ಗ್ರಾಜುಯೇಷನ್ ಸೆಕ್ಷನ್ ಅಂತ.
ಓಕೆ ಓಕೆ ಗ್ರಾಜುಯೇಷನ್ ಸೆಕ್ಷನ್ ಏನಂದ್ರೆ ಅದು ಕೆಳಗಡೆ ಇರೋದು ಹೊಸ ಕುರಿ ಬರುತ್ತೆ, ಆಮೇಲೆ ಚಿಕ್ಕ ಇರೋದು ಕುರಿ ಬರುತ್ತೆ. ಅದಕ್ಕೋಸ್ಕರ ಅದೆಲ್ಲ ಸ್ವಲ್ಪ ಎಲ್ಲ ಟ್ರೀಟ್ಮೆಂಟ್ 15 ದಿವಸ ಒಂದು ಕ್ವಾರಂಟೈನ್ ರೂಮ್ ಅಲ್ಲಿ ಇಡ್ತೀನಿ. ಅಲ್ಲಿ ಇದೆ ಕ್ವಾರಂಟೈನ್ ರೂಮ್, ತೋರಿಸ್ತೀನಿ ನಿಮ್ಗೆ. ಅದು ಆದ್ಮೇಲೆ ಇಲ್ಲಿ ಮೇಲೆ ಬರೋದು ಚೆನ್ನಾಗಿರೋದು ಕುರಿ, ಹೈಟ್ ಲೆಂತ್ ಇರೋದು, ಮತ್ತೆ ವರ್ಷಕ್ಕೆ ಒಂದು 80-90 kg ಗೇನ್ ಆಗೋದು ಆ ತರ ಕುರಿ ಎಲ್ಲ ಮೇಲೆಗೆ ಬರುತ್ತೆ. ಫಸ್ಟ್ ಇದು 30 to 50 ಶೆಡ್ ಇತ್ತು, 30-50. ಅದು ಆದ್ಮೇಲೆ ಕೆಳಗಡೆ ಒಂದು ಸೇಮ್ ಇದು ನೋಡಿ, ಇದು ಹೈಟ್ ನೀವು ನೋಡಿದ್ರೆ ಒಂದು 7 feet ಇದೆ. ತುಂಬಾ ಜನ ಇದು ಯೂಟಿಲೈಸ್ ಮಾಡಲ್ಲ, ಕೆಳಗಡೆ ಇರೋದು ಗೋಬ್ರಿಗೆ ಬಿಟ್ಬಿಡ್ತಾರೆ, ಇಲ್ಲ ಅಂದ್ರೆ ಇದು ಕೊಳ್ಳಿ ಬಿಟ್ಬಿಡ್ತಾರೆ. ನಾವು ಏನ್ ಮಾಡಿದೀನಿ ಅಂದ್ರೆ ಇದು ಹೈಟ್ ಮಾಡ್ಬಿಟ್ಟು ಕೆಳಗಡೆ ಮಾಡಿದೀನಿ. ಮತ್ತೆ ಕೆಳಗಡೆ ನೀವು ನೋಡಿದ್ರೆ ಇದು ಗೋಬ್ರಿ ಎಲ್ಲ ಕೆಳಗಡೆ ಬಿಡಲ್ಲ. ಓಕೆ, ಒಂದು ಶೀಟ್ ಹಾಕಿದೀನಿ, ಮೆಟಲ್ ಶೀಟ್. ಅದು ನಾನು ತೋರಿಸ್ತೀನಿ ನಿಮ್ಗೆ. ಅದು ತುಂಬಾ ಚೆನ್ನಾಗಿ ಯೂಟಿಲೈಸೇಷನ್ ಆಗಿದೆ. ಓಕೆ, ಮತ್ತೆ ಕೆಳಗಡೆ ಒಂದು 80 ಕುರಿ ಸಾಕ್ಬಹುದು, ಮೇಲೆ ಒಂದು 100 ಕುರಿ ಸಾಕ್ಬಹುದು. ಫಸ್ಟ್ ಇದು ಸ್ಟಾರ್ಟ್ ಆಯ್ತು, ಅದಾದ್ಮೇಲೆ ಸೆಕೆಂಡ್ ವರ್ಷ ಕೆಳಗಡೆ ಇದು ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ಮುಂದೆ ಇದೆ ಇನ್ನೊಂದು ಶೆಡ್. 3, 4, 5, 6 ಇವಾಗ 7 ಶೆಡ್ಸ್ ಇದೆ ಮೇಡಮ್ ಟೋಟಲ್. ಸೂಪರ್. ಸೊ ಈಗ ಬಕ್ರೀದ್ ಬಂತು ಅಂತಂದ್ರೆ ಹೆಂಗೆ ಸರ್, ಶೆಡ್ ಕಂಪ್ಲೀಟ್ ಫುಲ್ ಆಗೋಗ್ಬಿಡುತ್ತಾ ಹೇಗೆ? ಬಕ್ರೀದ್ ಟೈಮಲ್ಲಿ ನೀವು ನೋಡಿದ್ರೆ ಆಲ್ಮೋಸ್ಟ್ 400 to 450 ಶಿಪ್ಸ್ ಇರುತ್ತೆ ಮೇಡಮ್. ಚಿಕ್ಕದು ದೊಡ್ಡದು, ಒಂದು ಚಿಕ್ಕದು 100 ಕುರಿ ಇರಬಹುದು. ಅದಾದ್ಮೇಲೆ ಎಲ್ಲ ದೊಡ್ಡದು ಕುರಿ ಇರುತ್ತೆ ಮೇಡಮ್. ಬಕ್ರೀದ್ ಟೈಮಲ್ಲಿ ಜಾಗ ಇರಲ್ಲ ನಮ್ಮ ಹತ್ರ, ಕಸ್ಟಮರ್ಗೆ ಹೇಳಬೇಕು ಇಲ್ಲ ಜಾಗ ಇಲ್ಲ, ಯಾಕಂದ್ರೆ ನಮ್ದು ಪಲೈ ಸೆಟಪ್ ಇದೆ. ಅದು ಪಲೈಗೆ ಬಿಡ್ತೀನಿ ಅಂತ ಹೇಳ್ತಾರೆ ಕಸ್ಟಮರ್. ನಾವು ಇಲ್ಲ ಪಲೈಗೆ ಜಾಗ ಇಲ್ಲ ಅಂತ ನಂದು ಅಟ್ಲೀಸ್ಟ್ ಒಂದ್ ತಿಂಗಳು ಮುಂಚೆನೆ ಹೇಳ್ಬಿಡ್ತೀನಿ, ಈ ತರ ಜಾಗ ಇಲ್ಲ ಅಂತ. ಅದು ಪೂರ್ತಿ ಫುಲ್ ಇರುತ್ತೆ ಮೇಡಮ್ ಶೆಡ್. ಓಕೆ, ಸೊ ಈಗ ಎಳಗ ಅಂತ ಬಂದಾಗ ಅದನ್ನ ಹೆಂಗ್ ಸೆಲೆಕ್ಟ್ ಮಾಡಬೇಕು ಸರ್? ಈಗ ನಾವು ಮರಿಗಳನ್ನ ತರ್ತೀವಿ ಅಂತಂದ್ರೆ ಸೆಲೆಕ್ಷನ್ ಪ್ರೋಸೆಸ್ ಹೆಂಗಿರುತ್ತೆ? ಓಕೆ, ಸೆಲೆಕ್ಷನ್ ಪ್ರೊಸೆಸ್ ಇಲ್ಲಿಂದ ಆಗಲ್ಲ. ನಮ್ದು ಇನ್ನೊಂದು ಫ್ಯಾಕ್ಟರಿ ಇದೆ ಹೇಳ್ಬಹುದು. ನಮ್ದು ತಮ್ಮ ಇದಾರೆ ಅಲ್ಲಿ, ಸಿಕಂದರ್ ಅಂತ. ಅವರು 9 years ಮುಂಚೆ ಅದು ಸ್ಟಾರ್ಟ್ ಮಾಡಿರೋದು. ಬ್ಯಾಡಿಗೆಯಲ್ಲಿ ಇದೆ ಇನ್ನೊಂದು ಫಾರ್ಮ್, ಅಲ್ಲಿ ಒಂದು 300 ಕುರಿ ಸಾಕ್ಬಹುದು. ಅಲ್ಲಿ ಸೆಲೆಕ್ಷನ್ ಆಗುತ್ತೆ. ನೋಡಿ, ಮೇನ್ ಮಾರ್ಕೆಟ್ ಇರೋದು ಕರ್ನಾಟಕದಲ್ಲಿ ಅದು ಕೆರೂರ್ ಮಾರ್ಕೆಟ್ ಇದೆ, ಮತ್ತೆ ನಮ್ದು ಅಮೀನ್ಗಢ ಮಾರ್ಕೆಟ್ ಇದೆ. ಅಲ್ಲಿಂದ ಪ್ರೊಕ್ಯೂರ್ಮೆಂಟ್ ಮಾಡ್ತಾರೆ. ಸೆಲೆಕ್ಷನ್ ಮಾಡಿಬಿಟ್ಟು ನೀವು ನೋಡ್ಬೋದು ಕುರಿ ಹೆಂಗಿದೆ, ಹೈಟು ಲೆಂತ್ ಇದೆಲ್ಲ ಇದೇ ಪ್ರಕಾರ 2 ಕುರಿ 3 ಕುರಿ ಆ ತರ ಸೆಲೆಕ್ಷನ್ ಮಾಡಿಬಿಟ್ಟು ಆಮೇಲೆ ಅಲ್ಲಿ ಸಾಕ್ತಾರೆ. ಅಲ್ಲಿ ಒಂದು 20 kg 25 kg ಕುರಿ ಸಾಕ್ಬಿಟ್ಟು ಇಲ್ಲಿ ಒಂದು 50 kg ಮತ್ತೆ 60 kg ಆವರೇಜ್ ತನಕ ಇದು ಬಕ್ರೀದ್ ತಕ್ಕೋಸ್ಕರ ಬಕ್ರೀದ್ ಟೈಮ್ ತನಕ ಬರುತ್ತೆ. ಅದು ಅಲ್ಲಿಂದ ಸೆಲೆಕ್ಷನ್ ಆಗ್ಬಿಟ್ಟು ಇಲ್ಲಿ ಬರೋದು. ಓಕೆ, ಸೊ ಈಗ ನಾವು ತರಬೇಕು ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದಷ್ಟು ಕುರಿಗಳಿಗೆ ರೋಗ ಇರುತ್ತೆ, ಅದೆಲ್ಲ ಹೇಗೆ ಐಡೆಂಟಿಫೈ ಮಾಡ್ತೀರಾ ನೀವು? ನೋಡಿ, ಇದು ಫಾರ್ಮಿಂಗ್ ಅಲ್ಲಿ ನಾವು ಹೇಳ್ಬೇಕಂದ್ರೆ 3 things ವೆರಿ ಇಂಪಾರ್ಟೆಂಟ್. ಸೂಪರ್ವಿಷನ್ ವೆರಿ ಇಂಪಾರ್ಟೆಂಟ್, ಫೀಡ್ ತುಂಬಾ ವೆರಿ ಇಂಪಾರ್ಟೆಂಟ್, ಆಮೇಲೆ ಸೆಲೆಕ್ಷನ್. ಇದು 3 ಥಿಂಗ್ಸ್ ತುಂಬಾ ಇಂಪಾರ್ಟೆಂಟ್ ಇದೆ. ಕುರಿ ಏನಾದರೂ ತಿಂತಾ ಇಲ್ಲ, ಸುಮ್ಮನೆ ನಿಂತ್ಕೊಂಡಿದ್ದಾರೆ, ಓಕೆ, ಆ ಟೈಮಲ್ಲಿ ಫಸ್ಟ್ ನಮ್ದು ಟೀಮ್ ಏನು ಮಾಡ್ತಾರೆ, ಫಸ್ಟ್ ಇದು ಚೆಕ್ ಮಾಡ್ತೀನಿ, ಟೆಂಪ್ರೇಚರ್ ಚೆಕ್ ಮಾಡ್ತೀನಿ. ಏನಾದ್ರು ಟೆಂಪ್ರೇಚರ್ ಜಾಸ್ತಿ ಇದ್ರೆ ಅಲ್ಲಿಂದ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಮೇಜರ್ಲಿ ಇದು ಕಾಮನ್ ಇದು ಬರೋದು ಫೀವರ್ ಬರುತ್ತೆ. ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಟ್ರೀಟ್ಮೆಂಟ್ 2 ದಿವಸ 3 ದಿವಸ ಟ್ರೀಟ್ಮೆಂಟ್ ಕೊಟ್ರೆ ಆಗ್ಬಿಡುತ್ತೆ. ಸೊ ವೆದರ್ ಏನಾದರೂ ವೇರಿ ಆದ್ರೆ ಪ್ರಾಬ್ಲಮ್ ಆಗುತ್ತೆ ಮೇಡಮ್. ನೀವು ಬ್ಯಾಂಗ್ಳೂರಲ್ಲಿ ತುಂಬಾ ಡಿಫಿಕಲ್ಟ್ ಚಾಲೆಂಜ್ ಏನಂದ್ರೆ ಒಂದು 4 months ತುಂಬಾ ಸ್ವಲ್ಪ ಸಮರ್ ತರ ಇರುತ್ತೆ. ಅದಾದ್ಮೇಲೆ ರೇನಿ ಸೀಸನ್ ಸ್ಟಾರ್ಟ್ ಆಗುತ್ತೆ, ಮಾನ್ಸೂನ್ ಸ್ಟಾರ್ಟ್ ಆಗುತ್ತೆ. ಮಾನ್ಸೂನ್ ಮತ್ತೆ ರೇನಿ ಸೀಸನ್ ಅಲ್ಲಿ ಜಾಸ್ತಿ ಕುರಿಗೆ ಹೌದು ಕೇರ್ ಜಾಸ್ತಿ ತಗೊಳ್ಬೇಕಾಗುತ್ತೆ, ಪ್ರಿಕಾಷನ್ಸ್ ತಗೊಳ್ಬೇಕಾಗುತ್ತೆ, ಪ್ರಾಪರ್ ಆಗಿ ವ್ಯಾಕ್ಸಿನೇಷನ್ ಮಾಡಬೇಕು ಆನ್ ಟೈಮ್. ಮತ್ತೆ ಫೀಡ್ ಏನಿದೆ, ಫೀಡ್ ತಿಂತಾ ಇಲ್ಲ ಅಂದ್ರೆ ಏನ್ ಮಾಡಬೇಕು, ಬೇರೆ ಫೀಡ್ ಏನ್ ಚೇಂಜಸ್ ಮಾಡಬೇಕು, ಮತ್ತೆ ಕ್ಲೈಮೇಟ್ ಪ್ರಕಾರ ನಾವು ಫೀಡ್ ಚೇಂಜ್ ಮಾಡ್ತೀವಿ. ಓಕೆ. ಸೊ ಈಗ ಇಲ್ಲಿ ಯಾವ್ಯಾವ ತಳಿ ಇದೆ ಸರ್ ಎಳಗ ಬಿಟ್ರೆ? ಇವಾಗ ನೋಡಿ, ನೀವು ಬಂದಿರೋದು ನಮ್ಮ ಫಾರ್ಮ್ಗೆ ಎಕ್ಸಾಕ್ಟ್ಲಿ 6 days ಆಫ್ಟರ್ ಬಕ್ರೀದ್ ಹಬ್ಬ ಆಗಿರೋದು. ನೀವು ನೋಡಬಹುದು ಸ್ವಲ್ಪ ಇದು ಖಾಲಿ ಇದೆ, ಇವಾಗ ರೀಫಿಲ್ ಆಗುತ್ತೆ. ಇದೆಲ್ಲ ಇರೋದು ಪಲೆಗೆ ಅಂದ್ರೆ ಕಸ್ಟಮರ್ ಅವ್ರ ಕುರಿ ಇಲ್ಲ ಅಂದ್ರೆ ನಮ್ಮ ಹತ್ರ ಪರ್ಚೇಸ್ ಮಾಡಿಬಿಟ್ಟು ನಮ್ಮ ಹತ್ರ ಬಿಡ್ತಾರೆ. ನಾವು ಸಾಕ್ಬಿಟ್ಟು ಅವ್ರಿಗೆ ವರ್ಷಕ್ಕೆ ಒಂದ್ಸತಿ ಕೊಡ್ತೀನಿ. ಓಕೆ, ಇವಾಗ ಇವು ನೋಡಬಹುದು 30 ಬ್ರೀಡ್ಸ್ ಇತ್ತು ನಮ್ಮ ಹತ್ರ ಲಾಸ್ಟ್ ವರ್ಷ. 2 ಕುರಿ 3 ಕುರಿ ಆ ತರ ಇತ್ತು. ಇವಾಗ ಒಂದು 10 to 12 ಬ್ರೀಡ್ಸ್ ಇದೆ. ಯಾವ್ದು ಸರ್ ನಮ್ಮ ಹತ್ರ? ಮೇನ್ ಅಮೀನ್ಗಢ, ಬನ್ನೂರ್ ಇದೆ, ಆಮೇಲೆ ವಿಲೈತಿ ಇದೆ, ಡಾರ್ಪರ್ ಇದೆ, ಬೋಯರ್ ಇದೆ, ಮಾಲ್ವಾ ಇದೆ, ಕೋಟಾ ಇದೆ. ಅದ್ ಬಿಟ್ರೆ ಇವಾಗ ಟ್ರೆಂಡ್ ಜಾಸ್ತಿ ಡಾರ್ಪರ್ಗೆ ಸ್ಟಾರ್ಟ್ ಆಗ್ತಾ ಇದೆ, ಜಾಸ್ತಿ ಸ್ಟಾರ್ಟ್ ಆಗ್ತಾ ಇದೆ. ಅದ್ ಬಿಟ್ರೆ ಹಂಟಲ್ ಇದೆ, ಬಾಗೇವಾಡಿ ಅಂತ ನಾನು ಹೇಳ್ತೀನಿ, ಅದು ಹಂಟಲ್ ಇದೆ. ಇಷ್ಟಿದೆ ಬ್ರೀಡ್ಸ್. ಓಕೆ, ಸೊ ಈಗ ನೀವು ವಿಲೈತಿ ಅಂದ್ರಲ್ವಾ, ಅದು ಏನ್ ಫೇಮಸ್ ಸರ್? ಮೀಟ್ ಪರ್ಪಸ್ಗ ಏನು? ಓಕೆ, ನೋಡಿ, ಇದು ಆಕ್ಚುಲಿ ಬಕ್ರೀದ್ಗೆ ಸಾಕ್ತಾರೆ ಅಂದ್ರೆ ಅದು ಫಸ್ಟ್ ನೋಡ್ತಾರೆ ಬ್ಯೂಟಿ ಚೆನ್ನಾಗಿರ್ಬೇಕು. ನೀವು ನೋಡ್ಬೋದು, ನಾನು ತೋರಿಸ್ತೀನಿ ನಿಮ್ಗೆ, ಇಲ್ಲಿ ಇದೆ ನೋಡಿ.
ಇದು ವಿಲೈತಿ ಮರಿ ಇದು. ಓಕೆ, ಇದು ಹೈಟ್ ಲೆಂತ್ ನೋಡಿ ತುಂಬಾ ಚೆನ್ನಾಗಿದೆ, ಮತ್ತೆ ವೇಟ್ ಜಾಸ್ತಿ ಗೇನ್ ಆಗುತ್ತೆ. ಬಟ್ ನೋಡೋದಕ್ಕೆ ಸ್ವಲ್ಪ ಎಳಗ ತರನೇ ಕಾಣುತ್ತೆ. ಎಳಗ ತರಾನೇ ಇರುತ್ತೆ, ಮತ್ತೆ ಜಾಸ್ತಿ ಅಷ್ಟು ಹೈಟ್ ಬರಲ್ಲ. ಓಕೆ, ಅಷ್ಟು ಹೈಟ್ ಬರಲ್ಲ, ಮತ್ತೆ ಕುಂಬ ಎಲ್ಲ ಹಂಗೆ ಇದು ಎಲಗ ತರನೂ ಬರುತ್ತೆ. ವೇಟ್ ಗೇನ್ ಜಾಸ್ತಿ ಆಗುತ್ತೆ, ಫಾಸ್ಟ್ ಆಗುತ್ತೆ. ಓಕೆ ಓಕೆ, ಸೊ ಈಗ ಈ ಶೆಡ್ ಲೆಂತ್ ವಿಡ್ತ್ ಬಗ್ಗೆ ಇದು ಹೇಳೋದು. 30x50 ಇದೆ ಮೇಡಮ್. ಓಕೆ, ಸೊ ಈಗ ನೀವು ಕಂಪ್ಲೀಟ್ ಶೀಟ್ ಹಾಕೊಂಡಿದ್ರ, ದಿಸ್ ಇಸ್ ಫಾರ್ ಮಳೆಗಾಲಕ್ಕ ಅಥವಾ ಶೇಡ್ ಬರಬಾರ್ದು ಅಂತಾನೆ ಹೆಂಗೆ? ಓಕೆ, ಅನದರ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಇವಾಗ ನೋಡಿ ನಾವು ಡಿಸೈನ್ ಮಾಡಿರೋದು ಈ ಕಡೆ ಶೀಟ್ಸ್ ಇದೆ, ಈ ಕಡೆನೂ ಶೀಟ್ಸ್ ಇದೆ. ರೈಟ್ ಅಂಡ್ ಲೆಫ್ಟ್ ನೀವು ನೋಡಿದ್ರೆ ಇದು ಇದೆ, ಟಾರ್ಪಲ್ ಇದೆ. ಹೌದು, ಇದು ರಾತ್ರಿ ಬಿಡ್ತೀನಿ, ಬೆಳಗ್ಗೆ ಓಪನ್ ಮಾಡಿಬಿಡ್ತೀನಿ. ಇದು ಯಾಕಂದ್ರೆ ಗಾಳಿನೂ ಬರಬೇಕು, ಸನ್ಲೈಟ್ನು ಬರಬೇಕು, ಕುರಿಗೆ ಚೆನ್ನಾಗಿ ಗ್ರೋತ್ ಬರಬೇಕಂದ್ರೆ ಇದೆಲ್ಲ ಇರಬೇಕು. ಅದಕ್ಕೋಸ್ಕರ ನಾವು ಇದು ಸ್ವಲ್ಪ ಫ್ಲೆಕ್ಸಿಬಲ್ ಮಾಡಿದ್ದೀನಿ. ಓಕೆ, ಇದು ಟಾರ್ಪಲ್ ಮೇಲೆ ತೆಗಿದ್ರೆ ಗಾಳಿ ಬರುತ್ತೆ, ಆಮೇಲೆ ಸನ್ಲೈಟ್ ಬರುತ್ತೆ. ಅದಕ್ಕೋಸ್ಕರ ಇದು ಮಾಡಿರೋದು. ರೈಟ್ ಆ್ಯಂಡ್ ಲೆಫ್ಟ್, ನಾರ್ತ್ ಮತ್ತು ಸೌತ್ ಫುಲ್ ಕವರ್ ಮಾಡಿದ್ದೀನಿ. ಓಕೆ ಓಕೆ. ಸೊ ಈಗ ನಮಗೆ ಕುರಿ ಸಾಕಾಣಿಕೆನ ನಾವು ಮಾಡ್ತೀವಿ ಅಂತಂದ್ರೆ ಗೌರ್ಮೆಂಟ್ ಏನೇನಾದ್ರು ಸಬ್ಸಿಡಿ ಏನಾದ್ರು ಸಿಗುತ್ತಾ ಸರ್? ಸಿಗುತ್ತೆ ಮೇಡಮ್, ಅದಕ್ಕೆ ನಾನು ಹೋಗಿಲ್ಲ, ಬಟ್ ಎಸ್ ಡೆಫಿನೆಟ್ಲಿ ಸಿಗುತ್ತೆ. ಗೌರ್ಮೆಂಟ್ ಕಡೆಯಿಂದ ಫಾರ್ಮಿಂಗ್ಗೆ ತುಂಬಾ ಸಪೋರ್ಟ್ ಇದೆ. ನಾವು ಅದಕ್ಕೆ ಹೋಗ್ಲಿಲ್ಲ. ಇದು ಏನಾದರೂ ಇದ್ರೆ ನಮ್ದು ಪರ್ಸನಲ್ ಕಡೆಯಿಂದ ಇನ್ವೆಸ್ಟ್ಮೆಂಟ್ ಮಾಡಿರೋದು. ಓಕೆ, ಸೊ ಈಗ ನಿಮ್ ಕುರಿ ಸಾಕಾಣಿಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಮ ಲೈಫ್ ಹೆಂಗ್ ಚೇಂಜ್ ಆಗಿದೆ ಸರ್? ಮುಂಚೆ ಹೆಂಗಿತ್ತು, ಕುರಿ ಬಂದ್ಮೇಲೆ ನಿಮ್ಮ ಲೈಫು? ಪೀಸ್ಫುಲ್ ಇದೆ ಓಕೆ, ಅಷ್ಟು ಹೇಳ್ಬೋದು ಒಂದು ಲೈನಲ್ಲಿ. ನಾವು ಆ್ಯಕ್ಚುಲಿ ಒಂದು MNCಯಲ್ಲಿ ಕೆಲಸ ಮಾಡ್ತಾ ಇತ್ತು. ಆಲ್ಮೋಸ್ಟ್ 20 ಇಯರ್ಸ್ ಮಾಡಿದ್ದೀನಿ ಬೇರೆ ಬೇರೆ ಇದು ಕಂಪನೀಸಲ್ಲಿ, ಒಂದು 3-4 ಕಂಪನೀಸಲ್ಲಿ. ಅದಾದಮೇಲೆ ಅದೇ ಪ್ರಾಫಿಟ್ ಸಿಗುತ್ತೆ, ಓಕೆ, ಅದೇ ಲಾಭ ಸಿಗುತ್ತೆ. ಬಟ್ ಅದ ಪ್ರಕಾರ ಚಾಲೆಂಜಸ್ ಇದೆ. ಬಿಸ್ನೆಸ್ ಅಂದರೆ ಚಾಲೆಂಜಸ್ ಇದೆ. ನೀವು ಕೇಳಿರೋ ಪ್ರಶ್ನೆಗೆ ಪೀಸ್ಫುಲ್ ಇದೆ. ಓಕೆ, ನಮ್ಮದು ಪ್ಲೇಸಲ್ಲಿ ಏನು ಅರ್ನಿಂಗ್ಸ್ ಮಾಡಬೇಕು, ಯಾವ ಪ್ರಕಾರ ಮಾಡಬೇಕು, ಅದು ಬಿಟ್ಟರೆ ಮೇನ್ ಇಂಪಾರ್ಟೆಂಟ್ ಏನಂದರೆ ಪ್ಯಾಷನ್. ಪ್ಯಾಷನ್ಗೆ ನಾವು ಇದು ಮಾಡ್ತಾ ಇದ್ದೀನಿ ಅಂದರೆ ತುಂಬ ಬ್ಲೆಸ್ಸಿಂಗ್ಸ್ ನಮಗೆ. ಸೊ ಡೈಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ ಸರ್ ಇಲ್ಲಿ? ಮೇಡಮ್, ನಾನು ಇಲ್ಲಿ ಇರ್ತೀನಿ. ಒಂದು ವೀಕ್ಲಿ, ಇವಾಗ ನಾನ್ ಸೀಸನಲ್ಲಿ ವೀಕ್ಲಿ 4 to 5 ಡೇಸ್ ಇಲ್ಲಿ ಇರ್ತೀನಿ. ಬೆಳಗ್ಗೆ ನಾವು ಬಂದರೆ ಒಂದು 4 ಗಂಟೆ 5 ಗಂಟೆ ತನಕ ನಾನು ಇಲ್ಲಿ ಇರ್ತೀನಿ. ಓಕೆ, ಇಲ್ಲ ಅಂದ್ರೆ ನಮ್ಮ ಟೀಮ್ ಇದೆ, 4 ಜನ ಇದೆ ನೋಡ್ಕೊಳ್ತಾರೆ. ಸೊ MNC ಸ್ಯಾಲ್ರಿ ಬೆಸ್ಟ್ ಅಂತ ಅನ್ಕೊಳ್ತೀರಾ, ಕುರಿ ಸಾಕಾಣಿಕೆ ಸ್ಯಾಲ್ರಿ ಬೆಸ್ಟಾ ಸರ್? ಅದು ಡಿಪೆಂಡ್ ಆಗುತ್ತೆ ಮೇಡಮ್, ನೀವು ಹೆಂಗ್ ತಗೊಳ್ತೀರಾ ಆಮೇಲೆ ಡಿಪೆಂಡ್ ಆಗುತ್ತೆ. ನಾನು ಅಷ್ಟು ವರ್ಷ ಮಾಡಿದ್ದೀನಿ, ಅದಾದ್ಮೇಲೆ ಇವಾಗ ಫಾರ್ಮಿಂಗ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ, ತುಂಬಾ ಪೀಸ್ಫುಲ್ ಇದೆ. ಓಕೆ, ಸೊ ಫಸ್ಟ್ ನಿಮ್ದು ಪ್ರಾಫಿಟ್ ಏನಾದರೂ ನೆನಪಿದೆಯಾ ಸರ್? ಕುರಿ ಸಾಕಾಣಿಕೆ ಸ್ಟಾರ್ಟ್ ಮಾಡಿದ್ಮೇಲೆ ಓಕೆ ಪರವಾಗಿಲ್ಲ, ನಾನು ಇದನ್ನು ಕಂಟಿನ್ಯೂ ಮಾಡ್ಬೋದು ಅಂತ ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ? ಫಸ್ಟ್ ಸೀಸನಲ್ಲಿ ನಾವು ಮಾಡಿರೋದು ಒಂದು 130 ಕುರಿ ಮಾಡಿದ್ದೀನಿ. ಅದರಲ್ಲಿ ನಮಗೆ ತುಂಬಾ ಚೆನ್ನಾಗಿ ಪ್ರಾಫಿಟ್ ಬಂತು. ಆಮೇಲೆ ನಾನು ಇಂಕ್ರೀಸ್ ಮಾಡಬೇಕು, ವಾಲ್ಯೂಮ್ ಇಂಕ್ರೀಸ್ ಮಾಡಬೇಕಂತ ಡಿಮ್ಯಾಂಡು ಇಂಕ್ರೀಸ್ ಆಯಿತು ಬ್ಯಾಂಗ್ಳೂರಲ್ಲಿ. ಅದಕ್ಕೋಸ್ಕರ ನಾನು ಜಾಸ್ತಿ ಇಂಕ್ರೀಸ್ ಮಾಡಿದೆ. ಒಂದು ವ್ಯಾಲ್ಯೂ ಅಲ್ಲಿ ಹೇಳಬೇಕಂದ್ರೆ ಒಂದು 1.5 ಲಕ್ಷ ನಮಗೆ ಪ್ರಾಫಿಟ್ ಬಂದಿದೆ. ಓಕೆ ಸರ್, ನೀವು ಆಗಲೇ ಹೇಳಿದ್ರಿ ಈಗ ಇನ್ ಕೇಸ್ ನನಗೆ ಕುರಿ ಸಾಕಾಣಿಕೆ ಮಾಡಬೇಕು ಅಂತ ಆಸೆ ಇರುತ್ತೆ, ಬಟ್ ನನಗೆ ಮಾಡಕ್ ಜಾಗ ಇರಲ್ಲ, ಅಂಡ್ ನಿಮ್ಮ ಹತ್ರ ನಾನು ಕೊಟ್ಟು ಮಾಡಿಸ್ಬೋದು. ಆ ಪ್ರೊಸೆಸ್ ಬಗ್ಗೆ ಹೇಳ್ಬೋದಾ ಸರ್? ಹೆಂಗ್ ಅದು ನಡೆಯುತ್ತೆ, ಏನು? ಅದು ಹೆಂಗಾಗುತ್ತೆ ಅಂದ್ರೆ, ಕಸ್ಟಮರ್ ನಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇದು ನಮ್ಮ ಹತ್ರ ಕುರಿ ಇದೆ, ಇಲ್ಲಾಂದ್ರೆ ನಿಮ್ಮ ಹತ್ರ ಕುರಿ ಇದ್ರೆ ನಾವು ತಗೊಳ್ಬಿಟ್ಟು ನಮ್ಮ ಪಲೆಗೆ ಬಿಡ್ತೀನಿ ಅಂತ ಕಸ್ಟಮರ್ ಕಾಂಟ್ಯಾಕ್ಟ್ ಮಾಡ್ತಾರೆ. ಆಮೇಲೆ ಅವ್ರ ಹತ್ರ ಇದ್ರೆ ಇಲ್ಲಿ ಬಿಡ್ತಾರೆ. ನಾವು ವೇಟ್ ಮಾಡಿಬಿಟ್ಟು ಇದು ಕುರಿದು ಆಮೇಲೆ ಏನ್ ಡಿಸೀಸ್ ಇದೆ, ಏನಾದರೂ ಡ್ಯಾಮೇಜಸ್ ಇದೆ ಅದೆಲ್ಲ ನೋಡ್ಬಿಟ್ಟು ಕಸ್ಟಮರ್ಗೆ ಒಂದು ನಮ್ದು ಫಾರ್ಮ್ ಇದೆ, ಅದು ಫಾರ್ಮ್ ಕಳಿಸ್ತೀನಿ. ಅದಾದ್ಮೇಲೆ ಅಲ್ಲಿಂದ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಮಂತ್ಲಿ ಚಾರ್ಜಸ್ ಇರುತ್ತೆ, ಅದಕ್ಕೆ 3000 rupees ನಾವು ಚಾರ್ಜ್ ಮಾಡ್ತೀನಿ. ಏನಾದರೂ ಚಿಕ್ಕ ಕುರಿ ಇದ್ರೆ ಸ್ವಲ್ಪ ಯಾರಾದರೂ ರಿಕ್ವೆಸ್ಟ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಮಾಡ್ತೀನಿ, 2500 2800. ಬಟ್ ಮಿನಿಮಮ್ ಚಾರ್ಜಸ್ ಆವರೇಜ್ 3000 rupees ಇದೆ. ಓಕೆ, ಸೊ ಅದಾದ್ಮೇಲೆ ನೀವು 6 to 7 ಮಂತ್ ನೋಡ್ಕೊಂಡ್ಮೇಲೆ ಅವ್ರಿಗೆ ರಿಟರ್ನ್ ಕೊಟ್ಬಿಡ್ತೀನಿ. ಇದರಲ್ಲಿ ವ್ಯಾಕ್ಸಿನೇಷನ್ಸ್ ಇರುತ್ತೆ, ಗ್ರೂಮಿಂಗ್ ಇರುತ್ತೆ, ಫೀಡ್, ಮೆಡಿಸಿನ್ಸ್ ಎಲ್ಲ ಇನ್ಕ್ಲೂಡ್ ಆಗುತ್ತೆ. ಮತ್ತೆ ಫ್ಯಾಮಿಲೀಸ್ ಬರ್ತಾರೆ. ಮೇನ್ ಇಂಪಾರ್ಟೆಂಟ್ ಪರ್ಪಸ್ ಏನಂದ್ರೆ, ಥೀಮ್ ಏನಂದ್ರೆ, ಫ್ಯಾಮಿಲಿಗೆ ಟೈಮ್ಸ್ ಇರಲ್ಲ, ವೀಕೆಂಡ್ಸ್ ಅಲ್ಲಿ ಇಲ್ಲಿ ಫ್ಯಾಮಿಲಿ ಬರ್ತಾರೆ. ಓಕೆ, ಪೂರ್ತಿ ಫ್ಯಾಮಿಲಿ ಬರ್ಬಿಟ್ಟು ಕುರಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ, ಒಂದು 2 hours 3 hours. ಅವ್ರಿಗೆ ಸ್ವಲ್ಪ ಜಾಸ್ತಿ ಖುಷಿ ಆಗುತ್ತೆ. ಅದ್ ಪರ್ಪಸ್ ಇಂದ ಆ ಥೀಮ್ ಇಂದ ಇದು ಸ್ಟಾರ್ಟ್ ಆಗಿರೋದು. ಸೊ ನೋಡಿದ್ರಲ್ವಾ ಸ್ನೇಹಿತರೆ, ಮನ್ಸಿದ್ರೆ 100 ಅಲ್ಲ 400 ಅಲ್ಲ 5000 ಕುರಿಗಳನ್ನ ಕೂಡ ಸಾಕಬಹುದು. ಆದ್ರೆ ಮುಖ್ಯವಾಗಿ ನಾನು ಬಂಡವಾಳ ಹೂಡಿದ್ದೀನಿ, ನನಗೆ ಪ್ರಾಫಿಟ್ ಬಂದ್ಬಿಡುತ್ತೆ ಅನ್ನುವಂಥದ್ದು ಸುಳ್ಳು. ಅದ್ರ ಜೊತೆಗೆ ನಿಮಗೆ ಮೇಂಟೆನೆನ್ಸ್ ಗೊತ್ತಿರಬೇಕಾಗತ್ತೆ, ಚಾಲೆಂಜಸ್ ಅನ್ನ ಹೇಗೆ ಫೇಸ್ ಮಾಡಬೇಕು, ಮಾರ್ಕೆಟಿಂಗ್ ಹೇಗೆ ಮಾಡಬೇಕು ಅನ್ನುವಂಥ ಕ್ಲಿಯರ್ ಕಟ್ ಆದಂಥ ಪ್ಲಾನ್ ನಿಮ್ಮ ಹತ್ರ ಇರಬೇಕಾಗತ್ತೆ. ಸೊ ಅದ್ರ ಬಗ್ಗೆ ಇವತ್ತು ಸಾಕಷ್ಟು ಮಾಹಿತಿ ನಿಮಗೆ ಸಿಕ್ಕಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕೃಷಿ ಐಡಿಯಾ ಬಗ್ಗೆ, ಮತ್ತಷ್ಟು ಕೃಷಿ ಮಾಹಿತಿ ಜೊತೆಗೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ.
ಅಲ್ಲಿವರೆಗೂ ಬಾಸ್ವಾಲ ಆ್ಯಪ್ನ ತಪ್ಪದೇ ಡೌನ್ಲೋಡ್ ಮಾಡಿ ಕುರಿ ಸಾಕಾಣಿಕೆ ಬಗ್ಗೆ ಇನ್ ಡಿಟೇಲ್ ಆಗಿ ಮಾಹಿತಿ ಬೇಕು ಅಂತಂದ್ರೆ ಸೊ ಯಾರು ಇದರಲ್ಲಿ ಸಕ್ಸಸ್ ಆಗಿರ್ತಾರೋ ಅವರೇ ನಿಮಗೆ ಪ್ರಾಕ್ಟಿಕಲ್ ಆಗಿ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ 500ಕ್ಕೂ ಹೆಚ್ಚು ಕೋರ್ಸ್ಗಳು ಇದೀಗ ಕೇವಲ 999 ರೂಪಾಯಿಗೆ 1 ವರ್ಷಕ್ಕೆ ನೀವು ಆಕ್ಸೆಸ್ ಅನ್ನ ಪಡಿಬಹುದು. ಚಾನೆಲ್ನ ಬಯೋದಲ್ಲಿ ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಬಾಸ್ವಾಲ ಆ್ಯಪ್ ಡೌನ್ಲೋಡ್ ಆಗುತ್ತೆ. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. Bosswala. Be the boss.